ಉಪರಾಷ್ಟ್ರಪತಿ ಆಯ್ಕೆಗೆ ದೆಹಲಿಯಲ್ಲಿ ನಡೆದಂತ ಹೈ ವೋಲ್ಟೇಜ್ ಚುನಾವಣೆ. ಉಪರಾಷ್ಟ್ರಪತಿ ಆಯ್ಕೆಗಾಗಿ ನಡೆದಂತಹ ಚುನಾವಣೆ ದೆಹಲಿಯಲ್ಲಿ ಎನ್ಡಿಎ ಮತ್ತು ಐಎನ್ಡಿಎ ಮೈತ್ರಿಕೂಟದ ಮಧ್ಯೆ ಜಿದ್ದಾಜಿದ್ದಿ ನಡೆಯಿತು. ಎನ್ಡಿಎ ಅಭ್ಯರ್ಥಿ ರಾಧಾಕೃಷ್ಣನ್ ವರ್ಸಸ್ ಐಎನ್ಡಿಎ ಅಭ್ಯರ್ಥಿ ಸುದರ್ಶನ್ ರೆಡ್ಡಿ ನಡುವೆ ನಡೆದಂತ ಜಿದ್ದಾಜಿದ್ದಿ. ಬೆಳಿಗ್ಗೆ 10 ಗಂಟೆಯಿಂದಲೇ ಸಂಸತ್ ಭವನದಲ್ಲಿ ಸಂಸದರು ಮತದಾನ ಮಾಡಿದರು. ಎನ್ಡಿಎ ಮೈತ್ರಿಯಿಂದ ಮೊದಲ ಮತದಾನ ಮಾಡಿದ್ರು ಪ್ರಧಾನಿ ಮೋದಿ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿಯಿಂದಲೂ ಸಂಸತ್ನಲ್ಲಿ ವೋಟಿಂಗ್ ಆಯಿತು. ಪ್ರಿಯಾಂಕಾ ಗಾಂಧಿ, ಖರ್ಗೆ, ಎಚ್.ಡಿ. ದೇವೇಗೌಡರು ಮತದಾನ ಮಾಡಿದ್ರು. ಮತದಾನದಿಂದ ಬಿಜೆಡಿ ಮತ್ತು ಬಿಎಸ್ಆರ್ ಪಕ್ಷಗಳು ದೂರ ಉಳಿದಿತು. ಎನ್ಡಿಎ ಐಎನ್ಡಿಎ ಮೈತ್ರಿಯ ಅಭ್ಯರ್ಥಿಗಳನ್ನ ಬೆಂಬಲಿಸದೇ ಇರೋದಕ್ಕೆ ನಿರ್ಧಾರ ಮಾಡಿದರು. ಉಪರಾಷ್ಟ್ರಪತಿಗಾಗಿ ನಡೆದಂತಹ ಚುನಾವಣೆ, ಅದರಲ್ಲಿ ನಡೆದಂತಹ ಮತದಾನದ ದೃಶ್ಯ ನೀವು ನೋಡ್ತಾ ಇದ್ದೀರಿ. ಮೊದಲು ಪ್ರಧಾನಿ ನರೇಂದ್ರ ಮೋದಿ ಅವರು ಮತದಾನ ಮಾಡಿದ್ರು. ಅನಂತರ ಮಲ್ಲಿಕಾರ್ಜುನ್ ಖರ್ಗೆ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಸಂಜೆ 5 ಗಂಟೆ ತನಕ ಮತದಾನ ಇರುತ್ತೆ. ಮತದಾನದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಸಂಸತ್ ಭವನದಲ್ಲಿ ಸಂಸದರಿಂದ ಮತದಾನ ನಡೆಯಿತು. ಸಂಜೆ 5 ಗಂಟೆವರೆಗೆ ಮತದಾನ ಇರುತ್ತೆ. 5 ಗಂಟೆ ನಂತರ ಫಲಿತಾಂಶ ಹೊರಬೀಳುತ್ತೆ. ಮೊದಲ ಮತದಾನವನ್ನ ಪ್ರಧಾನಿ ನರೇಂದ್ರ ಮೋದಿ ಮಾಡಿದರು. ಅದಾದ ನಂತರ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಶೋಭಾ ಕರಂದ್ಲಾಜೆ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಸಂಸತ್ನಲ್ಲಿ ವೋಟಿಂಗ್ ಮಾಡ್ತಾ ಇರುವಂತಹ ದೃಶ್ಯ. ನಿತಿನ್ ಗಡ್ಕರಿ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.